ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ರಿವ್ಯೂ ಬಂದು ಮಿರೈ ಸಿನಿಮಾದು. ಹನುಮಾನ್ ನಂತರ ತೇಜ ಸರ್ಜಾ ಮತ್ತೊಮ್ಮೆ ಸೂಪರ್ ಹೀರೋ ಆಗಿ ಸಕ್ಸಸ್ ಆದ್ರ. ಬನ್ನಿ ನೋಡೋಣ. ಹನುಮಾನ್ ಚಿತ್ರದ ಮೂಲಕ ಇಡೀ ಚಿತ್ರರಂಗದ ಗಮನ ಸೆಳೆದ ತೇಜ ಸರ್ಜಾ ಈಗ ಮತ್ತೊಮ್ಮೆ ಸೂಪರ್ ಹೀರೋ ಅವತಾರದಲ್ಲಿ ನಮ್ಮ ಮುಂದೆ ಬಂದಿದ್ದಾನೆ. ಹೌದು, ಈ ಸಿನಿಮಾದ ಹೆಸರೇ ಮಿರೈ. ಹನುಮಾನ್ ಭಾರಿ ಯಶಸ್ಸಿನ ನಂತರ ತೇಜ ಸರ್ಜಾ ಮತ್ತೆ ಅದೇ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರಾ ಅಂತ ನೋಡೋಣ. ಇನ್ನು ಮಿರೈ ಕತೆ ಏನು? ಮಿರೈ ಚಿತ್ರದ ಕತೆ ತುಂಬಾ ಆಸಕ್ತಿದಾಯಕವಾಗಿ ಶುರುವಾಗುತ್ತದೆ. ಇದು ಕ್ರಿಸ್ತಪೂರ್ವದ ಕಳಿಂಗ ಯುದ್ಧದ ನಂತರದ ಕತೆ. ಯುದ್ಧದಲ್ಲಿ ಅಸಂಖ್ಯಾತ ಜೀವಗಳು ಬಲಿಯಾದದ್ದನ್ನು ನೋಡಿ ನೊಂದ ಚಕ್ರವರ್ತಿ ಅಶೋಕನು ತನ್ನ 9 ಶಕ್ತಿಗಳನ್ನು ತ್ಯಜಿಸಲು ನಿರ್ಧರಿಸುತ್ತಾನೆ. ಅವನು ಆ ಶಕ್ತಿಗಳನ್ನು 9 ಪವಿತ್ರ ಗ್ರಂಥಗಳಿಗೆ ವರ್ಗಾಯಿಸಿ ಅವುಗಳನ್ನು ರಕ್ಷಿಸುವ ಜವಾಬ್ದಾರಿಯನ್ನು 9 ನಂಬಿಕೆಯುಳ್ಳ ಯೋಧರಿಗೆ ವಹಿಸುತ್ತಾನೆ. ಈ 9 ಯೋಧರ ಕುಟುಂಬಗಳು ತಲೆಮಾರುಗಳಿಂದ ಆ ಗ್ರಂಥಗಳನ್ನು ರಕ್ಷಿಸುತ್ತಾ ಬಂದಿದ್ದಾರೆ. ಕಥೆಯ ತಿರುವು ಸಿಗುವುದು 2000ನೇ ಇಸವಿಯಲ್ಲಿ. ಸ್ವಾರ್ಥಿ ಮತ್ತು ನಿರ್ದಯ ವ್ಯಕ್ತಿ ಮಹಾಬೀರ್ ಲಾಮಾ ಪಾತ್ರದಲ್ಲಿ ಮಿಂಚಿರುವ ಮಂಜು ಮನೋಜ್ ಆ ಎಲ್ಲ 9 ಗ್ರಂಥಗಳನ್ನು ಕದಿಯಲು ಮತ್ತು ಅದರ ಶಕ್ತಿಯನ್ನು ಅಮರನಾಗಲು ಪ್ರಯತ್ನಿಸುತ್ತಾನೆ. ಅವನು 8 ಗ್ರಂಥಗಳನ್ನು ಯಶಸ್ವಿಯಾಗಿ ಕದಿಯುತ್ತಾನೆ. ಆದರೆ ಅವನಿಗೆ ಅಮರನಾಗಲು 9ನೇಯಾದ ಗ್ರಂಥವಾದ ಅಮರ ಗ್ರಂಥದ ಅವಶ್ಯಕತೆ ಇರುತ್ತದೆ. ಈಗ ಪ್ರಶ್ನೆ ಏನೆಂದರೆ, ನಮ್ಮ ನಾಯಕ ವೇದ ಸರ್ಜಾ ಪಾತ್ರದಲ್ಲಿ ನಡೆಸಿರುವ ತೇಜ ಸರ್ಜಾ ಈ ಅಮರ ಗ್ರಂಥಕ್ಕೆ ಹೇಗೆ ಸಂಬಂಧಿಸಿದ್ದಾನೆ? ಕಪ್ಪು ಕತ್ತಿಯನ್ನು ತಡೆಯಲು ವೇದನಿಂದ ಮಾತ್ರ ಸಾಧ್ಯ ಎಂದು ವಿಭಾ ನಾಯರ್ ಯಾಕೆ ನಂಬಿದ್ದಾಳೆ? ಅಂಬಿಕಾ ಪಾತ್ರದಲ್ಲಿ ಶ್ರೇಯಾ ಶರಣ್ ಯಾರು ಮತ್ತು ಅವಳು ವೇದನಿಗೆ ಹೇಗೆ ಸಂಬಂಧಿಸಿದ್ದಾಳೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೇ ಈ ಸಿನಿಮಾದ ಕತೆ. ಇನ್ನು ಪ್ರಮುಖ ಪಾತ್ರಗಳು ಮತ್ತು ನಟರ ಪ್ರದರ್ಶನಗಳು. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರಗಳು ಮತ್ತು ಅವರ ನಟನೆ ಹೇಗಿದೆ ಅಂತ ನೋಡೋಣ. ಇನ್ನು ತೇಜ ಸರ್ಜಾ ವೇದ ಪಾತ್ರದಲ್ಲಿ ಹನುಮಾನ್ ಯಶಸ್ಸಿನ ನಂತರ ತೇಜ ಸರ್ಜಾ ಮತ್ತೊಮ್ಮೆ ಸೂಪರ್ ಹೀರೋ ಪಾತ್ರದಲ್ಲಿ ತಮ್ಮ ಆತ್ಮವಿಶ್ವಾಸವನ್ನು ತೋರಿಸಿದ್ದಾನೆ. ಈ ಪಾತ್ರವು ಅವನಿಗೆ ಚೆನ್ನಾಗಿ ಹೊಂದುತ್ತದೆ. ಅವರು ತಮ್ಮ ಬಾಲ ಕಲಾವಿದರ ಅನುಭವ ಮತ್ತು ಇತ್ತೀಚಿನ ಯಶಸ್ಸನ್ನು ತಮ್ಮ ನಟನೆಯಲ್ಲಿ ತೋರಿಸಿದ್ದಾರೆ. ಇನ್ನು ಮಂಜು ಮನೋಜ್ ಮಹಾಬೀರ್ ಲಾಮಾ ಅಕಾ ಕಪ್ಪು ಕತ್ತಿ ಪಾತ್ರದಲ್ಲಿ ನಟಿಸಿದ್ದಾನೆ. ಉಗ್ರ ವಿಲನ್ ಪಾತ್ರದಲ್ಲಿ ಮಂಜು ಮನೋಜ್ ಅವನನ್ನು ನೋಡುವುದು ಬಹಳ ಖುಷಿಯಾಗಿದೆ. ಅವರ ಪರದೆಯ ಮೇಲೆ ಉಪಸ್ಥಿತಿ, ಸಂಭಾಷಣೆ ಮತ್ತು ಭಯಾನಕ ಅಭಿನಯವು ಉತ್ತಮವಾಗಿದೆ. ಇನ್ನು ರಿತಿಕಾ ನಾಯರ್ ವಿಭಾ ಪಾತ್ರದಲ್ಲಿ ನಟಿಸಿದ್ದಾರೆ. ರಿತಿಕಾ ನಾಯರ್ ತಮ್ಮ ಪಾತ್ರದ ಮಿತಿಯನ್ನು ಯೋಗ್ಯವಾದ ನಟನೆ ನೀಡಿದ್ದಾರೆ. ಅವರಿಗೆ ನಿರ್ಣಾಯಕ ಪಾತ್ರ ಸಿಕ್ಕಿದರೂ ಅಸಾಧಾರಣ ನಟನೆಗೆ ಹೆಚ್ಚು ಅವಕಾಶವಿರಲಿಲ್ಲ. ಇನ್ನು ಶ್ರೇಯಾ ಶರಣ್ ಅಂಬಿಕಾ ಪಾತ್ರದಲ್ಲಿ ನಟಿಸಿದ್ದಾರೆ. ಶ್ರೇಯಾ ಶರಣ್ ತಮ್ಮ ಅನುಭವವನ್ನು ತೋರಿಸಿದ್ದಾರೆ ಮತ್ತು ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇವರಲ್ಲದೆ ಜಗಪತಿ ಬಾಬು ಮತ್ತು ಜಯರಾಮ್ ಕೂಡ ಮುಖ್ಯ ಪಾತ್ರದಲ್ಲಿ ಎಂದಿನಂತೆ ಉತ್ತಮವಾಗಿ ನಟಿಸಿದ್ದಾರೆ. ನಿರ್ದೇಶಕರಾದ ವೆಂಕಟೇಶ್ ಮಹಾ ಮತ್ತು ಕಿಶೋರ್ ತಿರುಮಲ ಪೊಲೀಸರ ಪಾತ್ರಗಳಲ್ಲಿ ನಗುವನ್ನು ತರಿಸಿದ್ದಾರೆ. ಇನ್ನು ಸಂಗೀತ ವಿಷಯಕ್ಕೆ ಬಂದರೆ, ಸಂಗೀತ ನಿರ್ದೇಶಕ ಗೌರಿಹರಿ ಈ ಚಿತ್ರಕ್ಕೆ ಅತ್ಯುತ್ತಮ ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಇದು ಕೆಲವು ದೃಶ್ಯಗಳನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುತ್ತಿದೆ. ಅದರಲ್ಲೂ ಚೈತ್ರೆಯ ಹಾಡು ಮತ್ತು ಅದಕ್ಕೆ ಸಂಬಂಧಿಸಿದ ದೃಶ್ಯಗಳು ಪ್ರೇಕ್ಷಕರಲ್ಲಿ ರೋಮಾಂಚನವನ್ನುಂಟು ಮಾಡುತ್ತದೆ. ನಿರ್ದೇಶನ ಮತ್ತು ಛಾಯಾಗ್ರಹಣ ವಿಷಯದಲ್ಲಿ ಕಾರ್ತಿಕ್ ಕುಮ್ಮಟ್ನೇನಿ ಬರಹಗಾರ, ಛಾಯಾಗ್ರಾಹಕ ಮತ್ತು ನಿರ್ದೇಶಕನಾಗಿ ಉತ್ತಮ ಕೆಲಸ ಮಾಡಿದ್ದಾನೆ. ಸೀಮಿತ ಬಜೆಟ್ನಲ್ಲಿ ಉತ್ತಮ ದೃಶ್ಯಗಳನ್ನು ನೀಡಿದ ದೃಶ್ಯ ಪರಿಣಾಮ VFX ತಂಡದ ಪ್ರಯತ್ನ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನು ಈ ಚಿತ್ರದ ಪ್ಲಸ್ ಪಾಯಿಂಟ್, ಅತ್ಯುತ್ತಮವಾಗಿ ಕಾರ್ಯಗತಗೊಳಿಸಿದ 5 ಬ್ಲಾಕ್ಗಳು, ಹಿನ್ನೆಲೆ ಸಂಗೀತ, ಕಥೆಯ ಹಿನ್ನೆಲೆ, ತೇಜ ಸರ್ಜಾ ಮತ್ತು ಆತ್ಮವಿಶ್ವಾಸದ ಅಭಿನಯ ಮತ್ತು ನಿರ್ದೇಶನ. ಇನ್ನು ಈ ಮೂವಿಯ ಮೈನಸ್ ಪಾಯಿಂಟ್ಸ್ ಏನೆಂದರೆ, ಮೊದಲಾರ್ಧದಲ್ಲಿ ವೇಗದ ಸಮಸ್ಯೆಗಳು, ಇನ್ನು ಅನಗತ್ಯ ಹಾಸ್ಯ ದೃಶ್ಯಗಳು ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ AI ನ ಅತಿಯಾದ ಬಳಕೆ. ಒಟ್ಟಾರೆಯಾಗಿ ಮಿರೈ ಚಿತ್ರದಲ್ಲಿ ಕೆಲವು ಋಣಾತ್ಮಕ ಮತ್ತು ಧನಾತ್ಮಕ ಅಂಶಗಳು ಹೆಚ್ಚು. ಹೌದು, ಉತ್ತಮ 5 ಬ್ಲಾಕ್ಗಳು ಮತ್ತು ಅದ್ಭುತ ಹಿನ್ನೆಲೆ ಸಂಗೀತದಿಂದಾಗಿ ಈ ಚಿತ್ರಮಂದಿರಗಳಲ್ಲಿ ನೋಡಲು ಯೋಗ್ಯವಾಗಿದೆ. ಕಾರ್ತಿಕ್ ಗುಮ್ಮಟ್ನೇನಿ, ತೇಜ ಸರ್ಜಾ ಮತ್ತು ತಂಡವು ಮನರಂಜನಾತ್ಮಕ ಮತ್ತು ಆಕರ್ಷಕ ಸೂಪರ್ ಹೀರೋ ಫ್ಯಾಂಟಸ್ ಡ್ರಾಮಾವನ್ನು ನಿರ್ಮಿಸಿದ್ದಾರೆ. ಇನ್ನು ಈ ಚಿತ್ರದ ಅಂತಿಮ ತೀರ್ಪು ಏನೆಂದರೆ, ಮಿರೈ ಒಂದು ಡಿವೈನ್ ಬ್ಲಾಕ್ಬಸ್ಟರ್ ಆಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿದೆ. ಇದು ಎಲ್ಲಾ ವರ್ಗದ ಪ್ರೇಕ್ಷಕರನ್ನು, ವಿಶೇಷವಾಗಿ ಮಕ್ಕಳನ್ನು ಆಕರ್ಷಿಸುವುದು ಖಚಿತ. ಈ ವಿಮರ್ಶೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.